ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ 50% ಕೆಲಸ, 70% ಕೆಲಸದಲ್ಲಿ ಮೀಸಲಾತಿ. ಇದೊಂದು ನಿರ್ಧಾರ ಕಂಡು ಅನೇಕರಿಗೆ ಖುಷಿಯಾಗಿರಬಹುದು. ಸಹಜವಾಗಿ ಖುಷಿಯಾಗುತ್ತೆ. ನಮ್ಮದೇ ರಾಜ್ಯ, ನಮ್ಮದೇ ಭಾಷಿಕರಿಗೆ ಕೆಲಸ ಸಿಕ್ಕಿದಲ್ಲಿ ಖುಷಿಯಾಗದೇ ಇರುತ್ತಾ? ಆದರೆ ಇದು ಮೇಲ್ನೋಟಕ್ಕೆ ಕಾಣೋ ಥರ ಅಲ್ಲ. ಇಡೀ ದೇಶವನ್ನೇ ಒಡೆದು ಹಾಕೋ ಹುನ್ನಾರದ ನಿರ್ಧಾರ ಅನ್ನೋದು ತುಂಬ ಜನರಿಗೆ ಗೊತ್ತೇ ಇಲ್ಲ, ಐಡಿಯಾ ಕೂಡ ಇಲ್ಲ. ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಅಂದರೆ ಖಾಸಗಿ ಕಂಪನಿಗಳಲ್ಲೂ ಕೂಡ ಭಾಷೆಯ ಆಧಾರದ ಮೇಲೆ ಕೆಲಸ ಕೊಡಬೇಕು ಅನ್ನೋ ನಿಯಮ ತರೋಕೆ ಸಿದ್ದು ಸರ್ಕಾರ ಮುಂದಾಗಿದೆ. ಸೀರಿಯಸ್ಲಿ? ಭಾಷೆ ಬರುತ್ತೆ ಓಕೆ, ಸ್ಕಿಲ್ ಅದು ಬೇಕಲ್ವಾ? ಇದನ್ನು ನಾನು ಹೇಳಿದರೆ ತುಂಬ ಜನರಿಗೆ ಬೇಜಾರಾಗ್ಬೋದು, ಕೋಪ ಬರ್ಬೋದು. ಕೆಲಸದಲ್ಲಿ ಮೀಸಲಾತಿ ಅನ್ನೋದನ್ನು ಇಷ್ಟಪಡದೇ ಇರೋನು ನಾನು. ಯಾಕೆಂದರೆ ಉಚಿತವಾಗಿ ಶಿಕ್ಷಣ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಸರ್ಕಾರ ಕೊಡುತ್ತೆ. ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಕೆಲವು ಸಮುದಾಯದ ಮಕ್ಕಳಿಗೆ ಸಿಗುತ್ತೆ. ಎಲ್ಲ ಜಾತಿ ಧರ್ಮದವರಿಗೂ ಸೇಮ್ ಕ್ವಶನ್ ಪೇಪರ್ ಇರುತ್ತೆ. ಆದರೆ ರಿಸಲ್ಟ್ ಬಂದಾಗ ಜಾಸ್ತಿ ಮಾರ್ಕ್ಸ್ ತಗೊಂಡವನ ಜಾತಿ ಮ್ಯಾಟ್ರ್ ಆಗುತ್ತೆ. ಕಮ್ಮಿ ರ್ಯಾಂಕ್ ಬಂದವ ಕೆಲವು ಜಾತಿಯಲ್ಲಿ ಹುಟ್ಟಿದರೆ ಆತನಿಗೆ ಅವಕಾಶ ಜಾಸ್ತಿ ಸಿಗುತ್ತೆ. ಸೊ ಶ್ರಮ, ಪ್ರತಿಭೆ, ಹಗಲು ರಾತ್ರಿ ಓದು ಇದು ಮ್ಯಾಟ್ರೇ ಅಲ್ಲ, ಜಾತಿ ಮ್ಯಾಟರ್. ಅದೇ ಥರ ಇದು ಜಾತಿಯ ವಿಚಾರ ತಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟು ಹಾಳು ಮಾಡಿದ ಜನರು ಈಗ ಭಾಷೆಯ ಹೆಸರಲ್ಲಿ ಇನ್ನೊಂದು ಹಂತದ ದಾಳಿಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕೆಲಸಕ್ಕೆ ಬೇಕಾಗಿರೋದು ಸ್ಕಿಲ್, ಭಾಷೆ ಅಲ್ಲ. ನಾನೊಬ್ಬ ಕನ್ನಡಿಗನೊಬ್ಬ ಕೆಲಸ ಗಿಟ್ಟಿಸಿಕೊಂಡ್ರೆ ಅದು ನನಗೆ ಖುಷಿಯ ವಿಚಾರ. ಆದರೆ ಆಯಾ ಕೆಲಸಕ್ಕೆ ತಕ್ಕಂಗೆ ಬೇಕಾದ ಸ್ಕಿಲ್ ತೀರಾ ಮುಖ್ಯವಾಗುತ್ತೆ. ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡಿದರು. ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಿಗೆ 50% ಹಾಗೂ ಆಡಳಿತಾತ್ಮಕವಲ್ಲದ ಹುದ್ದೆಗಳಿಗೆ 75% ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ಸೋಮವಾರ ನಡೆದ ಸಚಿವ ಸಂಪುಟ ಸಭೆಯು ಒಪ್ಪಿಗೆ ನೀಡಿದೆ. ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂಬುದು ನಮ್ಮ ಸರ್ಕಾರದ ಆಶಯ. ನಮ್ಮದು ಕನ್ನಡ ಪರವಾದ ಸರ್ಕಾರ. ಕನ್ನಡಿಗರ ಹಿತ ಕಾಯುವುದು ನಮ್ಮ ಆದ್ಯತೆಯಾಗಿದೆ. ಖಾಸಗಿ ಕೈಗಾರಿಕೆ ಮತ್ತು ಸಂಸ್ಥೆ, ಸೀರಿಯಸ್ಲಿ ಇದೊಂದು ಪೊಳ್ಳು ಭರವಸೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಹಗರಣಗಳ ಸರಮಾಲೆಯಿಂದ ಹೊರಗೆ ಬರೋಕೆ ಕನ್ನಡಿಗರನ್ನು ಭಾವನಾತ್ಮಕವಾಗಿ ಬೇರೆ ಕಡೆ ಸೆಳೆಯೋ ತಂತ್ರ ಅಂತಲೇ ಅನ್ನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ VRL ಅನ್ನೋದು ಒಂದು ಟ್ರಾವೆಲ್ ಸಂಸ್ಥೆ, ಅದು ಸರ್ಕಾರದಲ್ಲ. ಆ ಕಂಪ್ನಿಗೆ ಡ್ರೈವರ್ ಕೆಲಸಕ್ಕೆ ನಾನು ಹೋಗ್ತೀನಿ. ಸರ್, ನನಗೆ ಡ್ರೈವಿಂಗ್ ಅಷ್ಟೆಲ್ಲ ಚೆನ್ನಾಗಿ ಬರಲ್ಲ, ಬಟ್ ನಾನು ಕನ್ನಡಿಗ. ಸಿದ್ದರಾಮಯ್ಯ ಹೇಳಿದ್ದಾರೆ 75% ಕನ್ನಡಿಗರಿಗೆ ಕೆಲಸವನ್ನು ಪ್ರೈವೇಟ್ ಸಂಸ್ಥೆಯಲ್ಲೂ ಕೊಡಬೇಕು ಅಂತ. ನಾನು ಡ್ರೈವರ್ ಆಗಲೇಬೇಕು ಅಂತ ಕೂರ್ತೀನಿ. ಸ್ಟೇರಿಂಗ್ ಹಿಡಿದು ಗೊತ್ತಿಲ್ಲ, ಬಟ್ ಕನ್ನಡ ಬರುತ್ತೆ. ಆಗ ಕೆಲಸ ಕೊಡ್ತಾರಾ? ಕೆಲಸ ಕೊಡೋದು ನ್ಯಾಯ ಆಗುತ್ತಾ? ಡ್ರೈವಿಂಗ್ ಬರೋರಿಗೆ ಟೆಸ್ಟ್ ಮಾಡಿಸಿಯೇ ಎಲ್ಲ ಟ್ರಾವೆಲ್ಗಳು ಡ್ರೈವರ್ ಕೆಲಸನ ಕೊಡೋದು. ಅಲ್ಲಿ ಭಾಷೆ ಮುಖ್ಯನಾ ಅಥವಾ ಸ್ಕಿಲ್ಲ? ನಾನೊಂದು ಸ್ಟಾರ್ ಹೋಟೆಲ್ಗೆ ಹೋಗ್ತೀನಿ. ನನಗೆ ತೋಬೇಳೆ ಬೇಳೆ ಎರಡೂ ಗೊತ್ತಿಲ್ಲ. ಅಂದರೆ ತೊಗರಿಬೇಳೆ ಹಾಗೂ ಉದ್ದಿನಬೇಳೆ ಮಧ್ಯ ವ್ಯತ್ಯಾಸ ಗೊತ್ತಿಲ್ಲ ನನಗೆ. ಭಾಷೆ ಬರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಶೆಫ್ ಆಗೋಕ್ಕೆ ಆಗುತ್ತಾ? ನಾನು ಮಾಡಿರೋ ಅಡುಗೆನ ನೀವು ತಿಂತೀರಾ? ಆಣೆ ಮಾಡಿ ಹೇಳಿ. ತಿಂದು ಆಸ್ಪತ್ರೆ ಸೇರ್ತೀರಾ? ಭಾಷೆಯೊಂದೇ ಕೆಲಸ ಸಿಗೋಕ್ಕೆ ಮಾನದಂಡ ಆಗೋದಾದರೆ ಹೇಗಾಗುತ್ತೆ? ಎಕ್ಸಾಮ್ ಯಾಕೆ, ಇಂಟರ್ವ್ಯೂ ಯಾಕೆ, HR ಅಂತ ಇರ್ತಾರಲ್ಲ ಅವ್ರು ಯಾಕೆ, ಹೈರಿಂಗ್ ಟೀಮ್ ಯಾಕೆ? ಅಂದ ಹಾಗೆ ಸರ್ಕಾರದ ಪ್ರಕಾರ ಕನ್ನಡಿಗರು ಅಂದರೆ ಯಾರು? ಕನ್ನಡ ಬರೋರ ಅಥವಾ ಕರ್ನಾಟಕದಲ್ಲಿ ಹುಟ್ಟಿರೋರು ಎಲ್ಲರೂ ಕನ್ನಡಿಗರ? ನಂದು ಕನ್ನಡ ಬಂದಿಲ್ಲ ಸರ್ ಅಂತ ತುಂಡು ಕನ್ನಡ ಮಾತಾಡೋರು ಕೂಡ ಕನ್ನಡಿಗರ? 1 ಗಂಟೆ ರಾತ್ರಿಯಲ್ಲಿ ಕೊತ್ತಂಬರಿ ಸೊಪ್ಪು ತರೋಕ್ಕೆ ಹೋಗೋ ಉರ್ದು ಭಾಷೆಯನ್ನು ಬಳಸೋರು ಕನ್ನಡಿಗರ? ಯಾರು ಕನ್ನಡಿಗರು? ಸರ್ಕಾರದಲ್ಲಿ ಕನ್ನಡಿಗರಿಗೆ 100% ಕೆಲಸ ಕೊಡಿ. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಕನ್ನಡ ಓದೋಕ್ಕೆ ಬರದೇ ಇರೋರು ಶಿಕ್ಷಣ ಮಂತ್ರಿ, ಕಷ್ಟಪಟ್ಟು ಕನ್ನಡ ಮಾತಾಡೋರು ಸಭಾಪತಿ, ಜಲಿಯನ್ ವಾಲಾಬಾಗ್ ಅನ್ನೋಕ್ಕೆ ತಿಣುಕಾಡೋರು DCM. ಈಗ ಇವರು ಕನ್ನಡಿಗರಿಗೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಕೊಡಿಸ್ತಾರಂತೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಉದ್ಯಮಿಗಳು ಈ ಮೀಸಲಾತಿ ಮಸೂದೆಗೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಮೀಸಲಾತಿ ಮಸೂದೆ ಜಾರಿಗೆ ಬಂದರೆ ಕಂಪನಿಗಳ ಪ್ರೊಡಕ್ಟಿವಿಟಿಗೆ ಹೊಡೆತ ಬೀಳುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ಆ ಹುದ್ದೆಗೆ ಅರ್ಹರಾದವರು ಕೌಶಲ್ಯ ಹೊಂದಿರೋರು ಸಿಕ್ಕರೆ ಓಕೆ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಟ್ರೈನಿಂಗ್ ಕೊಟ್ಟು ಅವನ್ನ ರೆಡಿ ಮಾಡಬೇಕಾದ ಅನಿವಾರ್ಯತೆ ಕಂಪ್ನಿಗಳಿಗೆ ಬರುತ್ತೆ. ಇದರಿಂದ ಕಂಪನಿ ಉತ್ಪಾದನೆ ಕುಂಠಿತ ಆಗಲ್ವ? ಸುಮ್ಮನೆ ಮತ್ತಷ್ಟು ಖರ್ಚು ಅಂತ ಉದ್ಯಮಿಗಳು ಹಾಗೂ ಕೈಗಾರಿಕೆಗಳು ವಿರೋಧ ಮಾಡ್ತಾ ಇರೋದ್ರಲ್ಲಿ ಅರ್ಥ ಇದೆ. ಇನ್ನೊಂದೇನು ಅಂದರೆ ಸರ್ಕಾರಕ್ಕೂ ಈ ಬಗ್ಗೆ ಕ್ಲಾರಿಟಿ ಇಲ್ಲ.
CM ಟ್ವಿಟರಲ್ಲಿ ಪೋಸ್ಟ್ ಹಾಕ್ತಾರೆ, ಡಿಲೀಟ್ ಮಾಡ್ತಾರೆ, ಮತ್ತೊಂದು ಸಲ ಪೋಸ್ಟ್ ಹಾಕ್ತಾರೆ, ಮಾರನೇ ದಿನ ಇನ್ನೊಂದು ಹಾಕ್ತಾರೆ. ಕ್ಯಾ ಹುವಾ? ಇದು ರಾಜ್ಯಗಳ ಮಧ್ಯೆ ಅಂತರವನ್ನು ಸೃಷ್ಟಿಸೋ ಕೆಲಸವಲ್ಲದೆ ಇನ್ನೇನು ಅಲ್ಲ. ಬೇರೆ ಬೇರೆ ರಾಜ್ಯದಲ್ಲೂ ಇದೇ ಥರ ಮಾಡಿದರೆ ಏನಾಗುತ್ತೆ? ಅಲ್ಲಿ ಕನ್ನಡಿಗರು ಇಲ್ವಾ? ಕೆಲಸ ಮಾಡ್ತಾ ಇಲ್ವಾ? ನಮ್ಮ ರಾಜ್ಯದ ಭಾಷೆ ಮಾತಾಡೋರು ಮಾತ್ರ ಕೆಲಸ ಮಾಡಿ ಬಾಕಿ ಮಂದಿ ಮನೆಗೆ ಹೋಗಿ ಅಂದರೆ ಕನ್ನಡಿಗರಿಗೆ ಕಷ್ಟ ಆಗಲ್ವಾ? ಇದನ್ನೇ ಇಂಟರ್ನ್ಯಾಷನಲ್ ರೇಂಜಲ್ಲಿ ಆಲೋಚನೆ ಮಾಡೋದಾದರೆ ನಮ್ಮ ದೇಶದವರಿಗೆ ಮಾತ್ರ ಕೆಲಸ, ಬೇರೆ ದೇಶದವರಿದ್ದರೆ ಈಗಿಂದೀಗಲೇ ವಿಮಾನ ಹತ್ತಿ ಮನೆ ಸೇರಿಕೊಳ್ಳಿ ಅಂತ ಹೇಳಿದರೆ ಎಷ್ಟು ಜನ ದುಬೈ, ಕತಾರ್, ಅಮೇರಿಕಾ, ಜರ್ಮನಿ, ಕೆನಡಾ ಅಂತ ನಮ್ಮವರು ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಅವ್ರು ಬೀದಿಗೆ ಬೀಳಲ್ವಾ? ಕೆಲಸಕ್ಕೆ ಬೇಕಾಗಿರೋದು ಸ್ಕಿಲ್, ಅದನ್ನು ಕಲಿಸೋ ಕೆಲಸ ಸರ್ಕಾರದಿಂದ ಆಗಬೇಕೆ ವಿನಃ ಭಾಷೆ ಬಂದರೆ ಸಾಕು ಅನ್ನೋದು ಯಾವ ಲಾಜಿಕ್ ಇರೋ ಮಾತು? ಹೀಗೆ ಆದರೆ ನಾಳೆ ಕರ್ನಾಟಕದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗೋಕ್ಕೆ ವೀಸಾ ಬೇಕಾಗ್ಬೋದು, ID ಕಾರ್ಡ್ ಕೊಡಿ, ಬೇರೆ ರಾಜ್ಯದವರಿಗೆ ಟ್ಯಾಕ್ಸ್ ಜಾಸ್ತಿ ಅನ್ಬೋದು. ಇದು ದೇಶವನ್ನು ಭಾಷೆ ವಿಚಾರಕ್ಕೆ ಒಡೆಯೋ ಕೆಲಸ ಅಷ್ಟೇ. ತುಂಬ ವಿರೋಧ ಬರ್ತಾ ಇದೆ. ಉದ್ಯೋಗ ಸೃಷ್ಟಿ ಮಾಡಿ ಕೊಡಿ ಕನ್ನಡಿಗರಿಗೆ, ಬಂಡವಾಳ ಹಾಕಿರೋ ಪ್ರೈವೇಟ್ ಕಂಪ್ನಿಗಳಿಂದ ಇಲ್ಲಿಂದ ಎತ್ತಂಗಡಿ ಮಾಡಿಸೋ ಪ್ಲ್ಯಾನ ಅಂತ ಇದು. ಕೆಲಸ ಗೊತ್ತಿರೋ ಕನ್ನಡಿಗರು ಸಿಕ್ಕರೆ ಸಮಸ್ಯೆನೇ ಇಲ್ಲ. ಬಟ್ ಗೊತ್ತಿಲ್ಲದೆ ಇರೋರಿಗೆ ಟ್ರೈನಿಂಗ್ ಕೊಟ್ಕೊಂಡು ಕೂರೋಕ್ಕೆ ಯಾವ ಸಂಸ್ಥೆಗೂ ಸಮಯ ಇಲ್ಲ. ಹೊಸದಾಗಿ ಶಾಸಕರಾದವರಿಗೆ ಮಂತ್ರಿಗಿರಿ ಏಕದಮ್ ಕೊಟ್ಬಿಡ್ತೀರಾ? ಇಲ್ಲವಲ್ಲ, ಅದೇ ಥರ ಇದು. ಯಾವಾಗ ವಿರೋಧ ಜಾಸ್ತಿ ಆಯಿತೋ ಸಿದ್ದು ಸರ್ಕಾರವನ್ನು ಕನ್ನಡಿಗರೇ ವಿರೋಧಿಸೋಕ್ಕೆ ಶುರು ಮಾಡಿದರು. ಸಿದ್ದಣ್ಣ ಇನ್ನೊಂದು ಟ್ವೀಟ್ ಹಾಕಿದರು, ಈ ವಿಧೇಯಕ ಇನ್ನೂ ಸಿದ್ಧತೆಯ ಹಂತದಲ್ಲಿದೆ, ಚರ್ಚೆ ಮಾಡಿ ನಿರ್ಣಯಕ್ಕೆ ಬರ್ತೀವಿ ಅಂತ. ಅಲ್ಲಿಗೆ ಈ ಸರ್ಕಾರದಿಂದ ಇನ್ನೊಂದು ಕಾವು ಅನ್ನೋದು ಬಹುತೇಕ ಖಚಿತ. ಗೊಂದಲ ಸೃಷ್ಟಿ ಮಾಡಿ ಭ್ರಷ್ಟಾಚಾರ ಮರೆಸೋ ಟೆಕ್ನಿಕಲ್ದೆ ಇದಿನ್ನೇನೂ ಅಲ್ಲ. ಒಂದು ವೇಳೆ ಸರ್ಕಾರ ಮೊಂಡಾಟಕ್ಕೆ ಬಿದ್ದು ಪ್ರೈವೇಟ್ ಸೆಕ್ಟರ್ ಮೇಲೆ, ಪ್ರೈವೇಟ್ ಕಂಪನಿಗಳ ಮೇಲೆ ಒತ್ತಡ ಹಾಕೋಕ್ಕೆ ಶುರು ಮಾಡಿದರೆ ಲಾಸ್ ಆಗೋದು ಕನ್ನಡಿಗರಿಗೆ. ಹಾಗೆ ಉದ್ಯಮಿಗಳು ಸುಮ್ಮನೆ ಇರ್ತಾರೆ, ಸರ್ಕಾರದ ಬುಡ ಅಲ್ಲಾಡಿಸ್ಬಿಡ್ತಾರೆ. ಇದು ಆಗದೇ ಇರೋ ವಿಚಾರ. ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಡ್ರೀಮ್ ಜಾಬ್ ಅಂತ ಯಾವುದಾದ್ರೂ ಇದ್ದರೆ ಅದಕ್ಕೆ ಒಂದು ತಯಾರಿ ಮಾಡ್ಕೊಳ್ಳಿ. ಪ್ರೈವೇಟ್ ಕಂಪನಿಗಳಲ್ಲಿ ಭಾಷೆ ಆಧಾರದ ಮೇಲೆ ಕೆಲಸ ಕೊಡೋಕ್ಕೆ ಆಗಲ್ಲ. ಇಂಟರ್ವ್ಯೂ ಕೊಡಬೇಕು, ಎಕ್ಸಾಮ್ ಬರೀಬೇಕು, ಆಗ ಕೆಲಸ ಸಿಗೋದು. ನಮ್ಮದು ಕನ್ನಡ ಅಂದರೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಸಿಗಲ್ಲ. ಬಹುಶಃ ಕನ್ನಡಿಗರಿಗೆ ಮಾತ್ರ ಕೆಲಸ ಕೊಡೋ ಕಂಪನಿಗಳು ಅಂದರೆ ನ್ಯೂಸ್ ಪೇಪರ್ಗಳು ಹಾಗೂ TV ಚಾನಲ್ಗಳು. ಭಾಷೆ ಬೇಕಲ್ಲ, ಅಲ್ಲಿ ಕೆಲಸ ಮಾಡೋದು ಈಸಿನಾ? ಅಲ್ಲೂ ಒಂದಿಷ್ಟು ಅರ್ಹತೆಗಳು ಬೇಕಾಗುತ್ತೆ. ಸುಸ್ಪಷ್ಟ ಕನ್ನಡ, ತಪ್ಪಿಲ್ಲದ ಬರವಣಿಗೆ, ನೇರ ಮಾತು, ಹೀಗೆ ಅನೇಕ. ಸೊ ಸಿದ್ದು ಸರ್ಕಾರ ಕನ್ನಡಿಗರಿಗೆ 50-70% ಜಾಬ್ ಹೊಂದಿದ್ದೇ ದೊಡ್ಡ ಕಾವು ಅನ್ನೋದು ನೆನಪಲ್ಲಿ ಇರಲಿ. ಕನ್ನಡಿಗರಿಗೆಲ್ಲರಿಗೂ ಶುಭವಾಗಲಿ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ನಿಮಗೆ ವಿಡಿಯೋ ಸಿಗುತ್ತೆ. ಹಾಗಾಗಿ ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.